ನೋಡೋ ಆಫ್ಟರ್ ಲಾಂಗ್ ಟೈಮ್ ನಮ್ ಬ್ಲಾಗ್ 2 ಅವರಿಂದ ವೇಟ್ ಮಾಡಿ ಟ್ರೈನ್ ಈಗ ಮೂವ್ ಆಗ್ತಾ ಉಂಟು. ನಮ್ಮೆಲ್ಲ ಪೂರ ಬಸ್ ಹೋಗ್ತಿಲ್ಲ, ಫುಲ್ ರಶ್. ಅದಕ್ಕೆ ನಮ್ಮಮ್ಮ ರಿಯಾಕ್ಷನ್ ಹೋಗೋಣ ಅಂತ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಸುಮಾರು ದಿನದಿಂದ ಬ್ಲಾಗ್ ಇಲ್ಲ, ಏನಿಲ್ಲ, ಎಂತ ಇಲ್ಲ. ಬೆಂಗಳೂರಿಗೆ ಬಂದಾಗ ಏನೂ ಇಲ್ಲ. ಅದಕ್ಕೆ ಇವತ್ತು ಹಿಂಗೆ ಸುಮ್ಮನೆ ಬ್ಲಾಗ್ ಮಾಡುವಂತ ಮಾಡ್ತಿದ್ದೀನಿ. ಸುಮ್ಮನೆ ಎಲ್ಲ ಸ್ಪೆಷಲ್ ಇದೆ. ಏನಂದರೆ ನಮ್ದು ಯಲ್ಲಾಪುರ ಜಾತ್ರೆ ಇದೆಯಲ್ಲ, ಅದ್ರ ಸಲುವಾಗಿ 2 ತಿಂಗಳಾಯ್ತು ಮನೆ ಹೋಗಿದೆ. ಮಾತಾಡ್ಲಿಕ್ಕೆ ಆಗ್ತಾಯಿದೆ, ಯಾಕಂದ್ರೆ ಎಷ್ಟು ಡ್ಯೂಟಿಯಿಂದ ಬಂದು ಬೆಳಗ್ಗೆ 6 ಗಂಟೆಗೆ ಹೋದೊಂದು ಡ್ಯೂಟಿಗೆ ಈಗ 6 ಗಂಟೆ ಆಗಿದೆ. ಹೆವಿ ಓವರ್ ಟೈಮ್ ಕೆಲಸ ಮಾಡಿ ಹೆವಿ ಸುಸ್ತಾಗಿದೆ. ಮತ್ತು ಬ್ಲಾಗ್ ಮಾಡಬೇಕಲ್ಲ, ಅದ್ರ ಸಲಗ ಮಾಡ್ತಾಯಿದ್ದೀನಿ. ಏನಂದರೆ ಇವತ್ತು ಊರಿಗೆ ಹೋಗಬೇಕು. ಏನಕ್ಕಂದರೆ ನಮ್ಮ ಯಲ್ಲಾಪುರ ಜಾತ್ರೆ ಇದೆಯಲ್ಲ, ಅದ್ರ ಸಲುವಾಗಿ ಊರಿಗೆ ಹೋಗಬೇಕು. ಈಗ ಟೈಮ್ ಒಂದು 6 ಗಂಟೆ ಆಗಿದೆ. ಫ್ರೆಶ್ ಅಪ್ ಆಗಿ ಕೂಡ ಆಗಿಲ್ಲ, ಜಸ್ಟ್ ಕಂಪ್ನಿಯಿಂದ ಬಂದಿದೆ. ಮೊಬೈಲ್ ಬ್ಲಾಗ್ ಮಾಡ್ತಾಯಿದ್ದೀನಿ. ಏನಿಲ್ಲ, ಪಟ ಜಿಮ್ಮಿಗೆ ಹೋಗ್ಬೇಕು. ಫಸ್ಟ್ ಜಿಮ್ಮಿಗೆ ಹೋಗಬೇಕು. ಫಸ್ಟ್ ಫ್ರೆಶ್ ಅಪ್ ಆಗಿ ಜಿಮ್ಮಿಗೆ ಹೋಗಿ 1.5 ಅವರ್ ಜಿಮ್ಮಲ್ಲಿ ವರ್ಕೌಟ್ ಮಾಡಿ, ಯಾಕಂದರೆ ಬ್ಯಾಕ್ ವರ್ಕೌಟ್ ಇದೆ, ಮಿಸ್ ಮಾಡಬಾರ್ದಲ್ಲ. ಅದ್ರ ಸಲುವಾಗಿ ಹೋಗಿ ವರ್ಕೌಟ್ ಎಲ್ಲ ಮಾಡಿ ಈಗ ಟ್ರೈನ್ ಬುಕ್ ಮಾಡಿದ್ದೀನಿ. ಟ್ರೈನ್ ಎಷ್ಟು ಗಂಟೆಗಿದೆ ಅಂದರೆ 12 ಕಾಲಿಗಿದೆ. ನೈಟು 12 ಕಾಲಿಗೆ ಒಳಗೆ ಹೋಗ್ಬೇಕು. ನಾವು ಬಂದು ಪಿ ಜಿಲಿ ಊಟ ಮಾಡ್ಕೊಂಡು ಫಸ್ಟ್ ಜಿಮ್ಮಿಂದ ಬಂದು ಸ್ನಾನ ಮಾಡಿದ್ಮೇಲೆ ಪಿ ಜಿಲಿ ಊಟ ಮಾಡಿ ಎಲ್ಲ ಮಾಡ್ಕೊಂಡು ಹೋಗಬೇಕು. ಇಲ್ಲಿಂದ 9 ಗಂಟೆಗೆ ಮೆಟ್ರೋದಲ್ಲಿ ಹೋಗ್ತೀವಿ. ನಿಮ್ಗೆ ಅಲ್ಲಿ ತನಕ ನಾನು ಏನೇನು ಮಾಡ್ತೀನಿ, ಯಾವ ಟೈಪ್ ಸಿರ್ಸಿಗೆ ಹೋಗ್ತೀನಿ. ಸಿರ್ಸಿ ಅಂತ ಎಲ್ಲ ಯಾಕಂದರೆ ನಮ್ಮ ಸಿರ್ಸಿ ಜಾತ್ರೆನೂ ಬಂತಲ್ಲ, ಸಿರ್ಸಿ ಅಂತ ಬರ್ತಾ ಉಂಟು. ಇರಲಿ, ಪರವಾಗಿಲ್ಲ. ಸಿರ್ಸಿ ಜಾತ್ರೆಗೆ ಹೋಗ್ತೀನಿ. ಫಸ್ಟ್ ನಮ್ಮ ಯಲ್ಲಾಪುರ 4 ದಿನ ಹೋಗಿ ಉಳಿದುಕೊಂಡೆ. ಮಸ್ತ್ ಅಮ್ಮನ ಕೈ ರುಚಿ ಊಟ ಮಾಡಿ ಸುಮಾರು ದಿನ ಮಿಸ್ ಆಯಿತು. 2 ತಿಂಗಳಾಗಿದೆ. ಒಂಥರ ಪಿ ಜಿಲಿ ಊಟ ಮಾಡಿ ಎಲ್ಲ ಬೋರ್. ಅದ್ರ ಸಲುವಾಗಿ ಈಗ ಮನೆ ಹೋಗ್ಬೇಕು. ಫಸ್ಟ್ ಹೋಗ್ತೀನಿ, ನಿಮ್ಗೆ ತೋರಿಸ್ತೀನಿ ಏನೇನು ಮಾಡ್ತೀನಿ ಅಂತ. ವೇಟ್ ಮಾಡ್ತೀನಿ ಬೇಸಿಗೆ ಫುಲ್ಲು ಫ್ರೆಶ್ ಅಪ್ ಆಗಿ ಜಿಮ್ಮಿಗೆ ಹೊಂಟಿದ್ದೀನಿ. ನಮ್ಮ ಪಿ ಜಿಯನ್ನು ರೆಂಟ್ ಕೊಡಿ ಅಂತ. ನಾವು ಪಿ ಜಿಗೆ ರೆಂಟ್ ಕೊಡ್ಬೇಕೀಗ. ಇಲ್ಲೇ ಕೈಯಲ್ಲಿ ದುಡ್ಡು ಉಂಟು, ಇಲ್ಲೇ ಅದನ್ನು ರೆಂಟ್ ಕೊಟ್ಟು ನೆಕ್ಸ್ಟ್ ಹೋಗೋ ಜಿಮ್ಮಿಗೆ. ಗಾಯ್ಸ್, ನಮ್ಮ ಕೈಲಿ ದುಡ್ಡಿದ್ದಾಗ ಪಿ ಜಿ ಓನರ್ ದುಡ್ಡು ಕೇಳ್ತಾನೆ. ಈಗ ನೋಡಿ ದುಡ್ಡು ಕೊಡ್ಲಿಕ್ಕೆ ಬಂದು ಅವನೇ ಅಲ್ಲ. ಜಸ್ಟ್ ಜಿಮ್ಮಿಗೆ ಬಂದೆ, ಮೆಟ್ ಹತ್ತಾ ಇದ್ದೀನಿ. ನೋಡ್ತೀನಿ ಆಮೇಲೆ ವಿಡಿಯೋ ಮಾಡ್ಲಿಕ್ಕಾದ್ರೆ ಮಾಡ್ತೀನಿ ಜಿಮ್ಮಲ್ಲಿ. ಇಲ್ಲ ಡೈರೆಕ್ಟ್ ಜಿಮ್ ಮುಗಿಸ್ಕೊಂಡು ಸಿಗ್ತೇನೆ ಇದ್ದೆ ರೂಮಿ ಹೋಗಿ. ಅಲ್ಲಿ ತನಕ ಬೆಟ್ ನಡ್ತೇನೆ. ಆದ್ರೆ ಸಿಗ್ತೀನಿ ಇಲ್ಲ ಮಂತ್ರಿ. ಜಿಮ್ ಎಲ್ಲ ಮುಗಿಸ್ಕೊಂಡು ಬಂದೆ ರೂಮಿಗೆ. ಒಂದು ಕ್ಲಿಪ್ ಹಾಕ್ತೀನಿ ನೋಡಿ, ಅಲ್ಲಿ ಅಷ್ಟೇ ವಿಡಿಯೋ ಮಾಡಿ ಹಾಕಿತ್ತು. ಈಗೇನಿಲ್ಲ, ಮತ್ತೆ ಡೈರೆಕ್ಟ್ ರೂಮಿಗೆ ಬಂದಿದ್ದೀನಿ. ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಬಟ್ಟೆನೂ ಪ್ಯಾಕ್ ಮಾಡ್ಕೊಳ್ಳಿಲ್ಲ. ಇನ್ನು ಪಟ ಬಟ್ಟೆ ಪ್ಯಾಕ್ ಮಾಡಿ ಊಟ ಮಾಡಿ ಹೋಗ್ತಾ ಒಳ್ಳೆದೆ. ಪಿ ಜಿ ಓನರಿಗೆ ಅಮೌಂಟ್ ಕೊಟ್ಟೆ, ಅದನ್ನು ಡೈರೆಕ್ಟ್ ಹೋಗ್ತಾ ಒಳ್ಳೆದೆ. ಹೋಗ್ಬೇಕಾದ್ರೆ ತೋರಿಸ್ತೀನಿ ನಿಮಗೆ ಅಷ್ಟೇ. ಗೈಸ್, ನಮ್ಮ ಹುಡುಗ ಫಸ್ಟ್ ಆಗಿ ಬ್ಯಾಗಿ ಟ್ರೈ ಮಾಡ್ತಾನೆ. ಫಸ್ಟ್ ಟೈಮ್ ಬ್ಯಾಗಿ ಟ್ರೈ ಮಾಡ್ತಾನೆ ಗಣೇಶ. ಗಣೇಶ್ ತೋರ್ಸ ಬ್ಯಾಗೆ ಇಲ್ವಾ ಬಾ ನಿಂತ್ಕೊಂಡು ನೋಡ. ಫಸ್ಟ್ ಟೈಮ್ ಟ್ರೈ ಮಾಡ್ಬೇಕು ಬ್ಯಾಗಿ. ಇದಕ್ಕೆ ಸ್ವಲ್ಪ ಓವರ್ ಸೈಜ್ ಶರ್ಟ್ ಆಗ ಮಸ್ತ್ ಕಾಣ್ತದೆ. ಗೈಸ್, ನೀವು ಬ್ಯಾಗಿ ಟ್ರೈ ಮಾಡಿದಿಲ್ಲ ಕಮೆಂಟ್ ಮಾಡಿ. ಇವ ನಮ್ಮ ಲೆಜೆಂಡ್. ಫೈನಲಿ ರೆಡಿ ಎಲ್ಲ ಆದ್ವಿ. ಈಗ ಪ್ಯಾಕ್ ರೂಮೆಲ್ಲ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ನೆಕ್ಸ್ಟ್ ಏನಾದ್ರು ಹೋಗೋದೆ. ಇನ್ನೊಂದು ಹಾಫ್ ಆನ್ ಅವರ್ ಬಿಟ್ಟು ನಮ್ಮ ಫ್ರೆಂಡ್ಸ್ ಎಲ್ಲ ಮನೆಯಲ್ಲಿ ಹೋಗ್ತಾ ಇರ್ತೀವಿ. ಅಡ್ಡಿ ಅವ್ ಮುಂಚೆ ಹೇಳ್ರಿ, ಜಿಮ್ಮಿ ಹೋಗ್ಕನ ಒದ್ದಾಡ್ತಾನ ಕಾಲ್ನ 3 ದಿನ ಒಂಚೂರು ಹೇಳ್ರಿ ಅಕ್ಕ, ಒಂಚೂರು ಹೇಳ್ರಿ ಅಕ್ಕ. ಅವ್ನು ಗೈಸ್, ನಮ್ಮ ರೋಹಿತ 3 ದಿನ ಜಿಮ್ಮಿಗೆ ಬಂದು ಫುಲ್ ವರ್ಕೌಟ್ ಮಾಡಿ ಕಾಲ್ ಮುಟ್ಲಿಕ್ಕೆ ಕೊಡ್ತಿಲ್ಲ. ಕಾಲ್ ಮುಟ್ರೆ ಅಳತಾನೆ ಅಷ್ಟೇ. ನೀವು ಮುಟ್ಲೆ ಕಾಲ್ ಮುಟ್ಟ ಒಂದು ಕಾಲ್ ಮುಟ್ಟ, ಕಾಲ್ ಲೆಗ್ ಮುಟ್ಟ ಒಂದು ತೊಡೆ ಮುಟ್ಟ. ಫುಲ್ ಲೆಗ್ ವರ್ಕೌಟ್. ನಿನ್ನೆ 100 ಸ್ಪಾಟ್ಸ್ ಹೊಡ್ತೀನಿ ಅವನಿಗೆ. ಜಿಮ್ಮಿಗೆ ಬರ್ತೀಯಾ? ನಾಳೆ ಬರ್ತೀಯ ಜಿಮ್ಮಿಗೆ? ನಾಳೆ ಲೆಗ್ ಡೇ, ಶನಿವಾರ. ಹಾಂ ಮಾಡ್ತಿಲ್ಲ? ಏನು ಮಾಡ್ತಿ? ಹಾಂ
100 ಸ್ಕ್ವಾಟ್ಸ್ ನೋಡು ಹಾ ನೋಡು ಏನ ಮಾಡ್ಬೇಕ ನಾ ಇರಲ್ಲ ಪದ್ಯ ಇರ್ತಾನೆ ನೋಡಿ ಮಾಡಿಸ್ ಬರೀ ಆಯ್ತಾ ಹುಲಿಗಾಗ ಸ್ನಾನ ಮಾಡ್ತಾರ ನೀ ಯಾಕೆ ಮತ್ತೆ ಸ್ನಾನ ಮಾಡ್ತಿ ಹಾ ನೀ ಹುಲಿ ಅಲ್ಲಿ ನಮ್ದು ರೂಮಿಂದ ಸ್ನಾನ ಮಾಡಬಾರ್ದು ನೀನು You can ask the flowers. I sit for hours telling all the blue. ಬೆಳಗ್ಗಿಂದ ಬಂದ ಇನ್ಬಿಟ್ಟಾಗ ಸ್ನಾನ ಮಾಡಿಲ್ಲ ಸ್ನಾನ ಮಾಡ್ತೀಯಾ ಮಾಡ್ಬೇಕಲ್ಲ ನೀ ಹುಲಿ ಮಾಡಬಾರ್ದು ಹುಲಿ ಸ್ನಾನ ಮಾಡಲ್ಲ ಅಲ್ಲಿ ನಾನ್ ಮಾಡ್ಬೇಕು ನೀ ಹುಲಿ ಅಲ್ಲ ಹುಲಿ ಅಲ್ಲ ಮತ್ತೇನು ನಾನ್ ಹಾ? ಮನುಷ್ಯ ಮನುಷ್ಯ ಯಾವ ಹೆಂಗಲ್ಲಿಂದ ಹೆಂಗ್ ಕಾಣ್ತೀನಿ ಹೆಂಗ್ ಕಾಣ್ತೀನಿ ಈಗೆಲ್ಲ ಫೈನಲ್ ಹೊಂಟಿದ್ದೀವಿ ನಮ್ಮ ರೋಹಿತನ ಕಡೆ ಕ್ಯಾಬ್ ಬುಕ್ ಮಾಡ್ಕೊಂಡು ನೆಕ್ಸ್ಟ್ ಮೆಟ್ರೋಗೆ ಹೋಗೋದು 49 ರೂಪಾಯಿ ಬುಕ್ ಮಾಡು ಬರ್ಬೇಕಲ್ಲಮ್ಮ ಬಂದಾಗ ನೋಡಿದ್ರೆ ಬಾಯ್ ಹಾಂ 2392 ಹಾಂ ಬಾಯ್ 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 ಎಲ್ರಿಗೂ ಬಾಯ್ ಮಾಡಿ ಡೈರೆಕ್ಟ್ ಹೋಗೋದು ಈಗ ಬಾಯ್ ಬಾಯ್ ಸಿಗುವ ಸಿಗುವ ಹ್ಞೂ ಪ್ರಕಾಶ್ ಅವರು ಅಡ್ಡಿಲ್ಲ ಅಡ್ಡಿಲ್ಲ ಬರ್ರಿ ಬರ್ರಿ ಬಡ ಲಿಫ್ಟ್ ಅಭಿದ್ ಬೇರೆ ಫಸ್ಟ್ ಟೈಮ್ ಟ್ರೈನಲ್ಲಿ ಹೋಗೋದು ಅಭಿ ಬೇರೆ ಫಸ್ಟ್ ಟೈಮ್ ಟ್ರೈನಲ್ಲಿ ಹಾಕಿಡು ಬಂದ ಅಲ್ಲಮ್ಮ ಕೆಳಗಡೆ ಕ್ಯಾಬ್ ಬಂದು ವೇಟ್ ಮಾಡ್ಕೊಂಡು ಇನ್ನೂ ಲಿಫ್ಟೇ ಬರಿಲ್ಲ ಸಾಯ್ ಎಂತ ಆಟೋದನ್ನ ಇಲ್ಲೇ ಕರ್ಸೋದ ಆಟೋದನಿಗೆ ಇಲ್ಲೇ ಮೇಲೆ ಲಿಫ್ಟಲ್ಲಿ ಹಾಕೊಂಡು ಆಟೋಗೆ ಫೋನ್ ಕಂಟ್ರೋಲ್ ಆಗಲ್ಲ ಬೈಗಳ ಅದು ಇವ್ ಮಾತಾಡ್ರೆ ಲಿಫ್ಟ್ ಆಫ್ ಮಾಡಿ ಪಡ ಬಾಯ್ ಬಾಯ್ ಹಾ ಬಾಯ್ ಬಾಯ್ ಆಯ್ತು ನಂಗೆ ಬಿಡ್ಲಿಕ್ಕೆ ಎಷ್ಟು ಜನ ಬಂದ ನೀವು ಎಂತಕ್ಕೆ ಬಂದಾನೆ ಗೊತ್ತಿಲ್ಲಪ್ಪ ಹಂಗಾರೆ ಕ್ಯಾನ್ಸಲ್ ಮಾಡ್ಲಿ ಕ್ಯಾನ್ಸಲ್ ಅಂತ ಮಾಡ್ತೀವಿ ನಾವು ದುಡ್ಡು ಕೊಡೋದು ನಾವು ಮತ್ತೇನ ಬೇಕಾ ಇಲ್ಲೇ ಕ್ಯಾಬ್ ಬಂದುಂಟು ಕ್ಯಾಬ್ ಹತ್ಕೊಂಡು ಹೋಗೋದಂಗೆ ಅಷ್ಟೇ ಹತ್ತು ಬ್ಯಾಗ್ ಹಿಂದಾಕ್ ಮತ್ತ ಬ್ಯಾಗ್ ಹಿಂದಾಕ ರೀತಾ ಬರ್ಲಿ ಬಾಯ್ ಬಾಯ್ ಎಂತ ತಗೊಂಬರ್ರು ಅಡಿಲ್ಲ ಆಯ್ ಸಿಕ್ಕಾನಿ ಹೋಗೋದು ಸಾಯ್ಸ್ ಈಗ ಆಟೋದಲ್ಲೇ ಬಂದು ಕರೆಕ್ಟ್ ಮೆಟ್ರೋ ಸ್ಟೇಷನ್ ಬಂದಿದ್ದೀವಿ ಮೆಜೆಸ್ಟಿಕ್ ಟಿಕೆಟ್ ತಗೊಂಡು ಕರೆಕ್ಟ್ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಹೋಗೋದು KSR ಬೆಂಗಳೂರು ಈಗ ಎಲ್ಲ ಟಿಕೆಟ್ ತಗೊಂಡು 2ನೇ ಪ್ಲಾಟ್ಫಾರ್ಮ್ ಹೋಗೋದು ಕರೆಕ್ಟ್ ಮೆಜೆಸ್ಟಿಕ್ ಈಗ ಫೈನಲಿ ಮೆಟ್ರೋದೆಲ್ಲ ಹೇಳಿದ್ವಿ ಡೈರೆಕ್ಟ್ ಕೆಂಪೇಗೌಡ ಬಸ್ ಸ್ಟ್ಯಾಂಡಿಗೆ ಬಂದಿದ್ವಿ ಕೆಂಪ್ ಬಸ್ ನೋಡಿದೆ ಎಷ್ಟು 2-3 ತಿಂಗಳಾಗಿತ್ತು ನೋಡಿದ್ರೆ ಏನೋ ಒಂಥರ ಬೇರೆ ತರ ಫೀಲ್ ಆಗತ್ತೆ ನಮ್ಮೂರ್ ಕಡೆ ಹೋಗ್ತಿದೀವಲ್ಲ ಅಂತ ಒಂದು ಫೀಲ್ ಮಸ್ತ್ ಇದೆ ಈಗ ನೆಕ್ಸ್ಟ್ ಪ್ರವೀಣ್ ಸಿಗ್ತಾನೆ ನಮಗೆ ಮೆಜೆಸ್ಟಿಕ್ ಅಲ್ಲಿ ಸುಮಾರು ಒಂದು 2-3 ತಿಂಗಳಾಯ್ತು ನಮ್ಮ ಬ್ಲಾಗ್ ಅಲ್ಲಿ ಕಾಣಿಸ್ಕೊಳ್ಳೇ ಇಲ್ಲ ಈಗ ಅವ್ನು ಸಿಗುವ ಮೀಟ್ ಆಗುವ ನೋಡೋ ಏನಲ್ಲಿ ಆಫ್ಟರ್ ಲಾಂಗ್ ಟೈಮ್ ನಮ್ ಬ್ಲಾಗ್ ನಾ ಅಲ್ಲಿ ಹಿಂದ್ ಕುಂತೇರಿ ಮುಂದ್ ಹೋಗ ಮತ್ ನೀ ಅಷ್ಟ್ ಮತ್ ಮುಂದೆ ಅಂದ್ರೆ ಮತ್ತೆ ನೋಡ್ಬೇಕು ಮುಂದ್ ಹೋಗಂದ್ರೆ ನಾ ಹಿಂದಿದ್ದೀನಿ ದೊಡ್ಡ ಇಲ್ಲಿ ಬಾ ಬಂದಿಯಲ್ಲ ಈಗ ಬಾ ಬಂದಿಯಲ್ಲ ಬಾ ಹೋಗುವ ಡೈರೆಕ್ಟ್ ರೈಲ್ವೆ ಸ್ಟೇಷನ್ ಹೋಗಿ ಗಾಯ್ಸ್ ಇಲ್ಲಿ ಎಸ್ಕಲೇಟರ್ ಇದ್ರು ಮೆಟ್ಲು ಹತ್ಕೊಂಡು ಹೋಗ್ತಿದ್ವಿ ರನ್ನಿಂಗ್ ಅಲ್ಲಿ ಏನಿಲ್ಲ ಟೆಕ್ನಾಲಜಿ ಏನ್ ಮಾಡ್ಬೇಕು ಆಫ್ ಮಾಡ್ಬಿಟ್ಟಾರೆ ಕರೆಂಟ್ ಬಿಲ್ ತುಂಬಾಕೆ ದುಡ್ಡಿಲ್ಲ ರೈಲ್ವೆ ಸ್ಟೇಷನ್ ಅಲ್ಲಿ ಅದಕ್ಕೆ ನಾನು ನಡ್ಕೊಂಡು ಹೋಗ್ ಬೆಸ್ಟ್ ಟ್ರೈನ್ ಗಾಯ್ಸ್ ನಮ್ ಟ್ರೈನ್ ಬಂತೀಗ ಬುಕ್ ಮಾಡ್ಕೊಂಡಿದೀವಿ ಬಚಾವ್ ಇಲ್ಲಾರ ಮಾತ್ರ ಇವತ್ತು ಸಾಗೋದಾಗಿತ್ತು ಫುಲ್ ರಶ್ ಮಾತ್ರ ಯಾವ ತರ ಉಂಟಂದ್ರೆ ನೋಡಿ ಹೆಂಗ್ ಹೊಡಕತ್ತಾರ ಜನ ಎಲ್ಲ ನಾ ಇವತ್ತಿನ ಸ್ವಲ್ಪ ಉಳ್ಕೊಂಡ್ವಿ ಜನರಲ್ ಬರ್ಲಿಲ್ಲ ಬುಕ್ ಮಾಡ್ಕೊಂಡಿದ್ವಿ ಗೈಸ್ ಫೈನಲಿ ಟ್ರೈನ್ ಅಲ್ಲಿ ಕುತ್ಕೊಂಡೈತೆ ಆದ್ರೆ ಟ್ರೈನ್ ಮಾತ್ರ ಹೆವಿ ಕ್ಲೀನ್ ಇಟ್ಟಾರ ಟ್ರೈನ್ ಮಾತ್ರ ಧೂಳಲ್ಲಿ ಕುಂತೀವಿ ಟ್ರೈನ್ ಕುತ್ಕೊಂಡು ಒಂದು ಗೊತ್ತಾಗ್ತಿಲ್ಲ ಒಂದು ಚೂರತ್ತು ಇಲ್ಲ ಟ್ರೈನ್ ಮಾತ್ರ ಫಸ್ಟ್ ಪ್ರವೀಣ್ ಎಂತ ಅಂತಿಲ್ಲ ಟ್ರೈನಿಗೆ ಟ್ರೈನಿಗೆ ಏನಂತ ಟ್ರೈನ್ ತೊಳೆಳೆ ಏನ್ ಮಾಡಲ್ಲ ಹಂಗೆ ತಗೊಂಡ್ಬರ್ತ ಹಂಗೆ ಬಿಡ್ತಾರೆ ಒಳ್ಳೇದು ಹೋರಿ ಹಬ್ಬ ಬಿಟ್ಟಾಗದ ಟ್ರೈನ್ ಆತರ ಧೂಳು ಏನ್ ಮಾಡ್ತಾರೆ ಏನಪ್ಪ ಗಾಯ್ಸ್ ನಮ್ ಕಂಪ್ನಿಯವ್ರ ಐಡಿ ಕಾರ್ಡ್ ತೋರಿಸ್ತೀನಿ ತಳಿರಿ ನಿಮ್ಗೆ ಹೆಂಗೆ ಆರೆಂಜ್ ಜಾತ್ರೆ ಐಡಿ ಕಾರ್ಡ್ ನಮ್ ಪ್ರವೀಣ್ ಅಂದ್ ರೋಸರ್ ಟೆಕ್ಸಸ್ ಕಂಪನಿದ ತೋರಿಸ್ತೀನಿ ಐಡಿ ಕಾರ್ಡ್ ಹೆಂಗ್ ಪ್ರೊಫೆಷನಲ್ ಆಗಿ ಉಂಟು ನೋಡ್ರಿ ಮಸ್ತ್ ಉಂಟು ಆಕ್ಸೆಸ್ ಕಾರ್ಡ್ ಬೇರೆ ನಮ್ದು ನೋಡ್ರಿ ಅವ್ರದ್ದು ನೋಡ್ರಿ ಅಜೀಬ್ ಮಾಡಾರ ನಮ್ಗವ್ರು ಮರ್ಯಾದಿಲ್ಲ ನಮ್ಗೆ ಟ್ರೈನ್ ಅಲ್ಲಿ ಜರ್ನಿ ಮಾಡ್ತಾ ತಿನ್ಲಿಕ್ಕೆ
ಎರಡ್ ಮೂರ್ ಏನ್ ಬಾಳಿಲ್ಲ ತಿನ್ನೋದು, ಅಷ್ಟೇ ಒಂದ್ ಎರಡು ಜ್ಯೂಸ್ ತಿಂದು ಕುಡ್ದು ಮಲ್ಕೊಳ್ಳೋದು ಸುಮ್ಮನೆ. ರಿಸರ್ವೇಶನ್ ಆಗೈತೆ ಅಷ್ಟೇ ಅಷ್ಟೇ, ತಿನ್ನೋದು ಹೋಗೋದು ಈಗ ಅಷ್ಟೇ, ಜಾಸ್ತಿ ಕೆಲಸ ಇಲ್ಲ. 2 ಅವರಿಂದ ವೇಟ್ ಮಾಡಿ ಟ್ರೈನ್ ಈಗ ಮೂವ್ ಆಗ್ತಾ ಉಂಟು. ಸ್ನ್ಯಾಪ್ ಹಾಕದ್ ಬಿಡ್ಲಿ ಮರ, ಯಾಕೆ ಸ್ನ್ಯಾಪ್ ಹಾಕ್ತಿವಿ, ಬರೀ ಸ್ನ್ಯಾಪ್ ಅಂತ ಒಂದು. ಹಾಕ್ ಸರಿ ಹಾಕ, ಸರಿ ಮಾಡಿ ಬೆಡ್ ಹಾಕ್, ಸರಿ ಹಾಕ್ ಕಾಣತೈತಿಲ್ಲ ಹೋಲು. ಯಾಕೋ ಮಾಡೋದಕ್ಕೆ ಆಯ್ತು. ಯಾಕೆ ಮಗಡಿ ಮೇಲೆ ಬಿಡಿಸ್ಕೊಡ್ತೀವಿ ನೋಡು. ಹಾ ಕುಂತು ಈ ಕಡೆ ಹಾಕ ಬಾ ಹಂಗೆ. ಎಷ್ಟು ಕ್ಲೀನ್ ನೋಡ್ರಿ ಸೀಟ್, ಹೆವಿ ಕ್ಲೀನ್ ಮಾತ್ರ. ಇಂಡಿಯನ್ ರೈಲ್ವೆ ಸೂಪರ್ ಲಕ್ಸುರಿಯಸ್ ಇನ್ ದ ವರ್ಲ್ಡ್ ಟ್ರೈನ್. ಏನ್ ಕ್ಲೀನ್ ಮಾಡತ್ತಾರ ನೋಡ್ರಿ. ನಮ್ ಸೀಟ್ ನಾವೇ ಕ್ಲೀನ್ ಮಾಡ್ಕೋಬೇಕು. ನೀ ಮಾಡ್ದಿ ಹೇಳ ಗೈಸ್, ಮಸ್ತ್ ರಾತ್ರಿ ಮಸ್ತ್ ನಿಮ್ದು ಮಾಡಿ ಏನ್ ನೋಡ್ತೀನಿ ಮಾಡಿ ಈಗ ಹೇಳಲಿ ಟೈಮ್ ಆದ್ರೆ ಇನ್ನೊಂದು ತಾಸು ಡಿಲೇ ಆಗತ್ತೆ ಟ್ರೈನ್ ಹುಬ್ಳಿ ಮುಟ್ಲಿಕ್ಕೆ. 9 ಗಂಟೆ ಮುಟ್ಬೇಕಾಗುತ್ತೆ, 10 ಗಂಟೆ ಆಗತ್ತೆ ಮತ್ತೆ. ಮೊನ್ನೆ ಯಾವ ಹೋಗೋದು ಹುಬ್ಳಿನ ಮತ್ತೆಲ್ಲ ಕೊಡೋದು ಯಾವಾಗೇನ ನೋಡುವ. ಗೈಸ್ ನನ್ನ ಹತ್ರ ಬ್ಯಾಗ್ ಇಲ್ಲ ಅಂತ ನಾ ಬ್ಯಾಗ್ ತಗೊಂಡ್ಬಂದೆ. ನೋಡಿದ್ರೆ ಆ ಬ್ಯಾಗಲ್ಲಿ ಒಂದು ಕಬೋರ್ಡ್ಗೆ ಬ್ಯಾಗಲ್ಲೇ ಐತಿ. ಹೆಂಗ್ ಮಾಡ್ತಾನೋ ಈಗ ನೋಡ್ಬೇಕು. ಈಗ ಏನು ಕಾಲ್ ಮಾಡಿಲ್ಲ ಅವ, ಯಾವಾಗ ಕಾಲ್ ಮಾಡ್ತಾನೆ ನೋಡ್ಬೇಕು. ಯಾಕೆ ಕಾಲ್ ಮಾಡಿಲ್ಲ ಅಲ್ಲಿ, ಯಾಕೆ ಕಾಲ್ ಮಾಡಿಲ್ಲ, ಕಾಲ್ ಮಾಡ್ಕೊಂಡಾಗಿದ್ದ ಅವ ಕಬೋರ್ಡ್ ಇಲ್ಲ ಅಂತ ತೆಗ್ದಿರ್ಬೇಕು. ಟೈಮ್ ಹೋಗ್ಸಲಿಕ್ಕೆ ಕಾಲ್ ಮಾಡಿಲ್ಲ. ಹಂಗುವ ಟಾಟಾ, ಆಮೇಲೆ ಸಿಗುವ. ಹಾ ಮಾಡಿಲ್ಲ. ಎಷ್ಟು ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಟಿಫಿನ್ ಎಲ್ಲ ಮಾಡ್ಕೊಂಡು ನೆಕ್ಸ್ಟ್ ಮುಂದೆ ಬಸ್ಸಿಗೆ ಹೋಗೋಣ. ಹುಬ್ಳಿ ಗೋಕುಲ್ ರೋಡ್ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಆಟೋದೆಲ್ಲ ಪೇ ಮಾಡಿ ನೆಕ್ಸ್ಟ್ ನಮ್ದು ಯಲ್ಲಾಪುರ ಬಸ್ ನೋಡ್ಬೇಕು ಎಷ್ಟು ಗಂಟೆಗೆ ಬಿಡ್ತಾರೆ ಅಂತ. ಅಲ್ಲಿ ಟಿಫಿನ್ ಮಾಡೋಣ, ಹೋಗೋಣ ಸೀದಾ ಮನೆಗೆ ಹೋಗಿ ಟಿಫಿನ್ ಮಾಡಿಸ್ತೀನಿ. ಫ್ರೆಶ್ ಅಪ್ ಆಗಿ ಇಲ್ಲೇ ಮನೆ ಮತ್ತೆ ಮಾಡಲ್ಲ, ಕರೆಕ್ಟ್ ಮನೆ ಹೋಗೋದು ಅಷ್ಟೇ, ಮತ್ತೆ ಏನಿಲ್ಲ ಅಷ್ಟೇ. ನಮ್ಮ ಯಲ್ಲಾಪುರ ಬಸ್ ಇದ್ರೆ ಹೋಗ್ಲಿಲ್ಲ, ಫುಲ್ ರಶ್. ಈಗ ನೆಕ್ಸ್ಟ್ ಬಸ್ ಬರೋ ಮಟ್ಟ ವೇಟ್ ಮಾಡೋದು, ಬಸ್ ಬಂದ್ಮೇಲೆ ಹೋಗೋದು. ಫುಲ್ ರಶ್ ಆಯ್ತು. ಬಸ್ ಸಿಕ್ತು ಆಫ್ಟರ್ ಲಾಂಗ್ ಟೈಮ್. ಸುಮಾರು ದಿನ ಕಾಲೇಜಿಗಾದ್ರೆ ಡೆಲ್ಲಿ ಹೋಗೋದಾಗಿತ್ತು. ಅವಾಗ ಬಸ್ ನೋಡ್ಬೇಕಂದ್ರೆ ಒಂಥರ ಮಜಾ ಬರ್ತದೆ. ಸುಮಾರು ದಿನ ಆಗಿತ್ತು ಬಸ್ ಇಲ್ಲ ಆಗ್ತದೆ. 2 ಬಸ್ ಸಿಕ್ಕಿದೆ, ಈಗ ಯಲ್ಲಾಪುರ ಹೋಗೋದು ಅಷ್ಟೇ, ಮತ್ತೇನಿಲ್ಲ. ಜಸ್ಟ್ ಯಲ್ಲಾಪುರಿಗೆ ಬಂದೆ, ಮಸ್ತ್ ಜಸ್ಟ್ ಒಳ್ಳೆ ಒಂಥರ ಹೊರಟ್ಟಿ ಫೀಲಿಂಗ್ ಮಾತ್ರ. ಎಲ್ಲೇ ತೊಟ್ಲಾಗಿಟ್ಲ ಕಾಣ್ತದೆ. ಈ ಮನೆಯಾಗ ನಮ್ಮ ಅಮ್ಮಗೆ ಸರ್ಪ್ರೈಸ್ ಕೊಡ್ಬೇಕು ಹೇಳಿದ್ದೀನಿ, ಆದ್ರೂ ಒಂದ್ಸಲ ಸರ್ಪ್ರೈಸ್ ಕೊಡೋಣ. ಹೆಂಗೆ ರಿಯಾಕ್ಷನ್ ಮಾಡ್ತಾರೆ ನೋಡೋಣ. ಮನೆ ಹೋಗಿ ಸಿಗ್ತೇನೆ, ವೇಟ್ ಮಾಡ್ತೀನಿ. ನಮ್ಮಮ್ಮ ರಿಯಾಕ್ಷನ್ ಕೊಡೋಣ. ಹಾ
ಎಲ್ಲಿದ್ಯಾ? ಏನ್ ಮಾಡ್ತಿದ್ಯಾ? ಬಸ್ 9:15 ಸಿಗ್ತಾ ಇಲ್ಲ. ಆ ಸೀಟಿತ್ತು ಅದೇ ಅದೇ ಚಲೋ ಸೆಟ್ ಅದೆಯಲ್ಲ ರೆಗ್ಯುಲರ್. ಹೌದೇ ಹೌದಲ್ಲ ಫ್ರೆಂಡ್ ಜೋರ್ ಮಾಡ್ಬಿಡ್ತೀರಿ. ಚಲೋ ಅದೇ ಕರೆ. ಹೌದು ಮಸ್ತ್ ಅದು ನೀವಿಬ್ರು ಮಾಡಿದಿರಲ್ಲ ಹಂಗೆ ಚಲೋ ಆಗೈತೆ. ಮತ್ತೆ ತಿಂಡಿ ಅಂತ ಐತಿ. ಸ್ನಾನ ಮಾಡ್ತಿಲ್ಲ. ಸ್ನಾನ ಆಮೇಲೆ ಮಾಡೋದು. ಹಲ್ತಿಕ್ಕಲ್ಲ ಹಲ್ತಿಕ್ಕ ಎಲ್ಲ ತಿಕ್ಕಣ ಫಸ್ಟ್ ತಿಂಡಿ ಕೊಡು ತಿಂಡಿ ಕೊಡ್ತಾರೆ ಫಸ್ಟ್. ಈಗ ಮತ್ತೆ ಮನೆ ಬಂದು ತಿಂಡಿ ಗಿಂಡೆಲ್ಲ ತಿಂದು ಮಸ್ತ್ ಹೊಟ್ಟೆ ತುಂಬಿಸ್ಕೊಂಡಿದ್ದೀನಿ. ಈಗ ಹೇರ್ ಕಟಿಂಗ್ ಮತ್ತು ಶೇವಿಂಗ್ ಮಾಡಿಸ್ಕೊಂಡು ಸ್ವಲ್ಪ ಅಲ್ಲಿ ಬೆಂಗಳೂರಲ್ಲಿ ಎಷ್ಟು ಒಂದು ಸಲ ಕಟಿಂಗ್ ಹೋಗಿ 300 ರೂಪಾಯಿ. ಅದೇ ನಮ್ಮ ಊರಲ್ಲಿ ಇದ್ದರೆ 3 ಸಲ ಕಟಿಂಗ್ ಮಾಡಿಸ್ಬೋದು. ಅದ್ರ ಸಲುವಾಗಿ ಊರಿಗೆ ಬಂದು ಕಟ್ಟಿಂಗ್ ಹೋಗಿ ಮಸ್ತ್ ಬೈಕ್ ಸ್ವಲ್ಪ ಕ್ಲೀನ್ ಮಾಡ್ಬೇಕು. ಮಾಡಿ ಕಟ್ಟಿಂಗ್ ಹೋಗಿ ಕಟಿಂಗ್ ಹೋಗೋದು ಮಸ್ತ್. ಬಾಯ್ಸ್ ಕಟಿಂಗ್ ಮಾಡ್ಲಿಕ್ಕೆ ಹೋಗಿದ್ದೆ. ಶಾಪ್ ರಶ್ ಇತ್ತು ಮತ್ತು ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ಕಟಿಂಗ್ ನಾಳೆ ಮಾಡಿಸುವ ಅಂತ ಸುಮ್ಮನೆ ಆದ್ವಿ. ಈಗ ಬರೋದು ಒಂದು ಐಸ್ ಕ್ರೀಮ್ ಮಿಷನ್ ತೊಗೊಂಡು ಹೋಗಿದ್ದೀನಿ ಮನೆಗೆ. ಎಷ್ಟು ಉಂಟು ಕಾಯಿ? 5 kg. ಸರಿ ತೊಗೊಂಬರ್ತೇನೆ ಬಿಡು. ಆಯ್ತಾ ಫ್ರಿಜ್ಜಿಗೆ ಇಟ್ಟು. 25 ಐತೆ ಹತ್ರ. ಫೋನ್ ಪೇ ಕ್ಯಾಶ್ ಇಲ್ಲ. ಫೋನ್ ಪೇ ನಮ್ಗೆ ಸರಿಯಾಗಿ ಸಮಯ ಮನೆಗೆ ಬಂದ ಕೂಡ ಫುಲ್ ಕೆಲಸನೇ. ಈಗ ತೆಂಗಿನಕಾಯಿ ತರಬೇಕಂತ ತೆಂಗಿನಕಾಯಿ ತೆಗೆದುಕೊಂಡಿದ್ದೀನಿ. ಈಗ ತೆಂಗಿನಕಾಯಿ ತೊಗೊಂಬಂದಿನಿ. ಮತ್ತು ಸದ್ಯನೇ ವೀಡಿಯೋ ಮಾಡಿ ಡೈರೆಕ್ಟ್ ಸಂಜೆ ಜಾತ್ರೆಗೆ ಪೇಟೆಗೆ ಹೋದ್ರೆ ಅಲ್ಲೇ ಸಿಗ್ತೀನಿ. ಅಲ್ಲಿ ತನಕ ವೇಟ್ ಮಾಡ್ತೀರಿ. A few inches later. ಒಂದು ರೌಂಡ್ ಮಸ್ತ್ ಮನೆಗೆ ಎದ್ದು ಆರಾಮಸ್ತ್ 200 ನಿದ್ದೆ ಆಯಿತು. ಈಗೇನಿಲ್ಲ ರೆಡಿಯಾಗಿ ಕರೆಕ್ಟ್ ಜಾತ್ರೆ ಪೇಟೆ ಬಂದು ಅಷ್ಟೇ ಕೆಲಸ ರೆಡಿಯಾಗಿ ಸಿಗ್ತೀನಿ. ಆಯ್ತು ಮಸ್ತ್ ರೆಡಿಯಾಗಿ ಎಲ್ಲ ರೆಡಿಯಾಗಾಯಿತು. ಡೈರೆಕ್ಟ್ ಜಾತ್ರೆ ಪೇಟೆ ಹೋಗಿ ಅಲ್ಲೇ ವ್ಯೂಸ್ ತೋರಿಸ್ತೀನಿ. ನಾನು ಹೆಂಗೆ ರೆಡಿ ಮಾಡಿದ್ದೀನಿ ಏನು ಮಾಡಿಲ್ಲ ಅಂತ ಲುಕ್ ತೋರಿಸ್ತೀನಿ. ಆಯ್ತು ನಮ್ಮ ಯಲ್ಲಾಪುರದಲ್ಲಿ ಫುಲ್ ರೋಡ್ ಜಾಮ್. ಎಲ್ಲ ಕಡೆ ಫುಲ್ ಲಾರಿ ಎಲ್ಲ ರೋಡ್ ಜಾಮ್. ಯಾಕಂದ್ರೆ ಹೈವೇ ಆಗತ್ತಲ್ಲ, ದೇವರ ಗದ್ದೆಗೇರು ಹೈವೇದೆಲ್ಲ ಆಗತ್ತೆ. ಅದ್ರ ಸಲುವಾಗಿ ಎಲ್ಲ ಫುಲ್ ಮಾಡಿದ್ದಾರೆ. ಧಾರವಾಡದಿಂದ ನಮ್ಮ ಚಿಕ್ಕಮ್ಮ ಬಂದಿದ್ದಾರೆ. ಚಿಕ್ಕಮ್ಮ ಮತ್ತೆ ನಮ್ಮ ತಮ್ಮ ಬಂದಿದ್ದಾರೆ. ತನ್ನ ಹಾಯ್ ಮಾಡೋ ತನ್ನ ಮೈ. ನೆಕ್ಸ್ಟ್ ಲೆವೆಲ್ ರಶ್ ಇದೆ ಮಾತ್ರ. ಹೆವಿ ರಶ್. ಇನ್ನು ಕೆಲಸ ಎಲ್ಲ ವಾಯ್ಸ್ ಫುಲ್ ಮಾಡಿ ಬರ್ರು.
ಅಮ್ಮ ಮತ್ತೆ ಚಿಕ್ಕಮ್ಮ ಫುಲ್ ಬಳೆ ಹಾಕೊಡ್ತಾರೆ. ಹಾಕೊಡ್ರಿ ಬಳೆ ಹಾಕೊಡ್ರಿ. ಎಲ್ಲ ಖರೀದಿ ಮಾಡಿ ಸ್ವೀಟ್ ಖರೀದಿ ಮಾಡಿ ಸ್ವೀಟ್ ತಿನ್ನ ತಿನ್ನ ನೋಡ ತಿನ್ನಿ. ಹಾ ಜಿಲೇಬಿ ತಗೊಂಡ್ರೆ ತಿಂದ್ರೆ ಅಡಿಲ್ಲ ಮನೆಗೂ. ಬಿಸಿ ಬಿಸಿ ತಿನ್ಬೇಕು ಜಿಲೇಬಿ. ಹಾ ಕಡೆ ತಗೊಂಡ್ರೆ ಜೀವಿತಾಗ ಕುನಾಫ ಹಲ್ವಾ ಬೇಕಂದ್ರೆ ಕುನಾಫ ಹಲ್ವಾ ತೊಳಿ ಬಂದ ಖಾಲಿ ಆಗದ ಉಂಟಾ ಗೊತ್ತಿಲ್ಲ ಅವ್ರಿಗೆ ನೋಡ್ದೆ. ಕುನಾಫ ಹಲ್ವಾ ಕುನಾಫ ಹಲ್ವಾ ಇದು ತಿನ್ ನೋಡು. ನೋಡಿ ಇಂತರ ಕುನಾಫ ಯಾವ್ದು ಇದಾ? ಇದು ಕುನಾಫ ಹಾ ಅದೇ ಅಕ್ಕ ಅಂತ ಇದು ತರ ಬರುತ್ತೆ. ಕಟ್ ಮಾಡ್ಕೊಡಿ ಸ್ಲೈಸ್. ಹೇಗಿದೆಲ್ಲ ಹೇಗೆ ಹೇಗೆ ರೇಟ್ ಹೆಂಗೆ? ಹೇಗೆ 300 ರೂಪಾಯಿ ಹೇಗೆ ಬಂದದ್ದು? ನಿಂಗಂತ ಕತ್ತ ನಮಗೆ ಪರ್ಸ್ ನಿಂಗೆ ಬೇಕಾ? ತನ್ಮೇಲೆ ಪರ್ಸ್ ಬೇಕು. ಬಾ ಕೊಡ್ತೀನಿ ಬಾ. ಫುಲ್ ಬ್ಯಾಗ್ ಫುಲ್ ಬ್ಯಾಗ್ ಜಾತ್ರೆ ಚಲೋ ಚಾಯ್ಸ್ ಮಾಡ್ತೀವಿ. ಮಾಡೆ ಚಾಯ್ಸ್ ಮಾಡೆ. ಕಪ್ಪುದಲ್ಲ ಹಾ ಹೆವಿ ರಶ್ ಇವತ್ತು ಮಾತ್ರ. ಅದೇ ತೊಟ್ಲದಲ್ಲಿ ಏನು ಆಟೋದಲ್ಲಿ ಏನು ಜನನೇ ಇಲ್ಲ, ಹಂಗೆ ತಿರ್ಸಿದ್ದಾರೆ. ಓಹೋ ಇವತ್ತು ಹೆವಿ ಕ್ರೌಡ್ ಇದ್ದಾರೆ. ಶನಿವಾರ ಅಲ್ಲ, ಹೆವಿ ಕ್ರೌಡ್ ಇದ್ದಾರೆ. ಬೇಸಿಗೆ ಎಲ್ಲದಕ್ಕೆ ಸುಸ್ತಾಗಿ ಪೊಟೇಟೊ ಕೇಳಿಸ್ತಾ ಇಲ್ಲ. ಫುಲ್ ನಾಯ್ಸು. ಹಾ ಮಾಡೆ. ತಿನ್ರೋ ಪಟಪಟ ಇನ್ನ ಸಿಕ್ಕಾಪಟ್ಟಿ ಖಾರ ಮಾತ್ರ. ಮಗ ನೋಡ್ರಿ ಒಂದು ಹತ್ತು ಪ್ರಸಿದ್ಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರಗಳಲ್ಲೊಂದಾದ ಶ್ರೀರಾಮ್ ಸ್ಟಡಿ ಸರ್ಕಲ್ ಅಂಕೋಲಾ. ಇಲ್ಲಿ ಐಎಎಸ್, ಕೆಎಎಸ್, ಪಿಎಸ್ಐ, ಬ್ಯಾಂಕಿಂಗ್, ರೈಲ್ವೆ, ಪೋಸ್ಟ್, ಪೊಲೀಸ್, ಅಬಕಾರಿ, ಪಿಡಿಒ ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆ. ಹೆಂಗುಂಟ ಚಲೋ ಉಂಟೆ ಹೆಂಗುಂಟು ತನ್ನ ಹೆಂಗುಂಟೆ ತಿನ್ನ ಇಲ್ಲ ಪ್ಯಾಕೆಟ್ ಮಾಡ್ತಾರೆ ಮನೇಲಿ ತಗೊಂಡ್ಬರ್ತಾರೆ ತಿಂದಿಯಾ ಚಲೋ ಉಂಟಾ ಅಸೇ ಮಾಡ್ಬಿಟ್ಟ ನಮ್ಮ ಮನೇಲೆಲ್ಲ ಬೈದಾರೆ. ಮಸ್ಕಿರೇನು ಮಾಡಿ ಹಾಕ್ಬಿಟ್ಟ ಅದೆಲ್ಲ ಬಿಡು. ಈ ವಯಸ್ಸಲ್ಲಿ ಮತ್ತೆ ವಯಸ್ಸಾಗ್ತಾರೆ. ಆಫ್ಟರ್ ಲಾಂಗ್ ಟೈಮ್ CSK ಫ್ಯಾನ್. ಬಂದಿಲ್ಲ.
ಬಸ್ಸಿಗೆಲ್ಲ ಮುಗಿಸ್ಕೊಂಡು ಮನೆಗೆ ಹೊಂಟಿದ್ವಿ. ಬರ್ತಾ ಒಂದು ಲಗೇಜ್ ಇಲ್ಲೊಂದು ಇವ್ರ ಕೈಲಿ 2 ಫುಲ್ ಲಗೇಜ್ ಮಾಡ್ಕೊಂಡು ಹೊಂಟಿದ್ವಿ. ಇಲ್ಲಿಗೆ ಬ್ಲಾಗ್ನ ಎಂಡ್ ಮಾಡ್ತೀನಿ. ಮತ್ತು ನಾಳೆ ನಮ್ಮ ಫ್ರೆಂಡ್ಸ್ ಒಂದು 4-5 ಜನ ಬರೋದು ಫ್ರೆಂಡ್ಸ್ ಜೊತೆ ಹೋಗ್ತೀನಿ. ಅಲ್ಲಿಗೆ ಬ್ಲಾಗ್ನ ಡೇ 1 ಬ್ಲಾಗ್ನ ಎಂಡ್ ಮಾಡ್ತೀನಿ. ಬೈ ಗೈಸ್.